ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 9ನೇ ಅಧ್ಯಾಯ. ಈ ರೀತಿಯಾಗಿ ಮೃಗಶೃಂಗನು 3 ಕನ್ಯೆಯರನ್ನು ಪುನರ್ಜನ್ಮ ಪಡೆಯುವಂತೆ ಮಾಡಿದ ಆಶ್ಚರ್ಯಕರವಾದ ಸಂಗತಿಯನ್ನು ವಸಿಷ್ಠರಿಂದ ಕೇಳಿದ ದಿಲೀಪ ಮಹಾರಾಜನು ತನಗೆ ಬಂದ ಸಂದೇಹಗಳನ್ನು ಕುಲಗುರುಗಳಲ್ಲಿ ವಿನಂತಿಸಿದನು. ಹೇ ಮಹರ್ಷಿ, ಈ ಭೂಮಿಗೂ ಯಮಲೋಕಕ್ಕೂ ಇರುವ ದೂರವೆಷ್ಟು? ಮೃತರಾದ ಆ 3 ಕನ್ಯೆಯರ ಪ್ರಾಣಗಳು ಎಷ್ಟು ಸಮಯದಲ್ಲಿ ಮರಳಿ ಬಂದವು ಎಂದು ಕೇಳಿದನು. ದಿಲೀಪ ಮಹಾರಾಜನ ಪ್ರಶ್ನೆಗೆ ವಸಿಷ್ಠರು, ರಾಜನ್, ಎಲ್ಲರೂ ತಿಳಿಯಬೇಕಾದ ಪ್ರಶ್ನೆಯನ್ನು ಕೇಳಿರುವೆ. ಶ್ರದ್ಧೆಯಿಂದ ನಾನು ಹೇಳುವುದನ್ನು ಕೇಳುವವನಾಗು. ಭಕ್ತಿಗೆ ಸಮಾನವಾದ ಮೋಕ್ಷ ಮಾರ್ಗವು ಬೇರೆ ಯಾವುದೂ ಇಲ್ಲ. ಮೃತರಾಗಿದ್ದ ಆ 3 ಕನ್ಯೆಯರು ಪುಣ್ಯವತಿಯರೇ ಆಗಿದ್ದರು. ಅವರು ಮಾಘ ಮಾಸದಲ್ಲಿ ಮಾಡಿದ ಸ್ನಾನದ ಪುಣ್ಯ ಫಲದಿಂದಲೇ ಅವರಿಗೆ ಪುನರ್ಜನ್ಮ ಬಂದಿತು. ಈ ಸಂದರ್ಭದಲ್ಲಿ ನಿನಗೊಂದು ಪ್ರಸಂಗವೊಂದನ್ನು ನಿರೂಪಿಸುತ್ತೇನೆ, ಕೇಳು ಎಂದು ಹೇಳಿದರು. ಒಂದು ಬಾರಿ ಪುಷ್ಕರನೆಂಬ ಬ್ರಾಹ್ಮಣನು ಈ ಕನ್ಯೆಯರ ಕಾರಣದಿಂದಲೇ ಯಮದೂತರೊಡನೆ ಪರಲೋಕಕ್ಕೆ ತೆರಳಿ ಭೂಮಿಗೆ ವಾಪಸ್ಸಾಗಿದನು. ಈ ಸಂಗತಿಯು ಬಹಳ ವಿಚಿತ್ರವಾಗಿದೆ. ಪುಷ್ಕರನು ಒಬ್ಬ ಜ್ಞಾನಿಯೂ ಪಂಡಿತನೂ ಆಗಿದ್ದನು. ಆತನಿಗೆ ಸಕಲ ಜೀವಗಳಲ್ಲಿಯೂ ಕರುಣೆ ಇತ್ತು. ಪರೋಪಕಾರವೇ ಅವನ ಬದುಕಿನ ಪರಮ ಧ್ಯೇಯ ಎನಿಸಿತು. ಆತನು ಶ್ರೀಹರಿಯ ಪರಮ ಭಕ್ತನಾಗಿ ಮಾಘ ಸ್ನಾನ, ಜಪ, ತಪ, ದೇವತಾರ್ಚನೆ, ಪರೋಪಕಾರ ದಾನಗಳಲ್ಲಿ ಸದಾ ನಿರತರಾಗಿ ಭಗವಂತನ ದಿವ್ಯ ನಾಮ ಸ್ಮರಣೆ ಮಾಡುತ್ತಿದ್ದ ಪುಣ್ಯ ಜೀವಿಯೂ ಸಾತ್ವಿಕನೂ ಆಗಿದ್ದನು. ಒಂದು ಬಾರಿ ಯಮಧರ್ಮನು ತನ್ನ ಭಟರಿಗೆ ಪುಷ್ಕರನ ಪ್ರಾಣಗಳನ್ನು ಎಳೆದು ತರುವಂತೆ ಆಜ್ಞಾಪಿಸಿದನು. ಕೂಡಲೇ ಯಮದೂತನು ಪುಷ್ಕರನ ಪ್ರಾಣಗಳನ್ನು ಯಮನಿಗೆ ಒಪ್ಪಿಸಿಬಿಟ್ಟನು. ಅದೇ ಸಮಯದಲ್ಲಿ ಯಮಧರ್ಮನು ಚಿತ್ರಗುಪ್ತನೊಡನೆ ದೀರ್ಘಾಲೋಚನೆಯಲ್ಲಿ ಮಗ್ನನಾಗಿದನು. ಪುಷ್ಕರ ಜೀವವು ಬ್ರಹ್ಮ ತೇಜಸ್ವಿನಿಂದ ಪ್ರಕಾಶಿಸುತ್ತಿತ್ತು. ಇದರಿಂದ ಲೋಕ ಭಯಂಕರನ ಆದ ಯಮನಿಗೆ ಭಯವಾಯಿತು. ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿ ಆಸೀನನಾಗುವಂತೆ ಸೂಚಿಸಿದನು. ಯಮನಿಗೆ ತನ್ನ ಭಟರ ಮೇಲೆ ಅಸಾಧ್ಯವಾದ ಕೋಪ ಬಂದಿತು. ಪುಷ್ಕರನೆಂಬ ಬೇರೊಬ್ಬರನ್ನು ಎಳೆದು ತನ್ನಿ ಎಂದರೆ ಈ ಉತ್ತಮ ಜ್ಞಾನಿಯನ್ನು ಇವರು ಅಜ್ಞಾನದಿಂದ ಎಳೆ ತಂದಿದ್ದಾರೆ ಎಂಬುದೇ ಆತನ ಕೋಪಕ್ಕೆ ಕಾರಣವಾಗಿತ್ತು. ಯಮನ ಗರ್ಜನೆಗೆ ಭಟರು ಬೆದರಿ ತಮ್ಮ ತಪ್ಪನ್ನರಿತು ಕಂಗಾಳಾದರು. ಯಮಧರ್ಮನು ಪುಷ್ಕರನಿಗೆ ನಮಸ್ಕರಿಸಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸಿದನು. ನೀವು ಭೂಲೋಕಕ್ಕೆ ಹೋಗಬಹುದು ಎಂದು ವಿನಂತಿಸಿದರು. ಆಗ ಪುಷ್ಕರನು, ಯಮಧರ್ಮನೇ, ಹೇಗೋ ಈ ಯಮಲೋಕಕ್ಕೆ ಬಂದಿರುವೆ, ಇದನ್ನು ನೋಡಿಯೇ ಹೋಗುವೆ ಎಂದು ಹೇಳಿ ಯಮನ ಅನುಮತಿಯನ್ನು ಪಡೆದು ಯಮಲೋಕವನ್ನು ಸಂದರ್ಶಿಸಿದನು. ಪುಷ್ಕರನು ಒಂದೊಂದು ಬಗೆಯ ನರಕದಲ್ಲಿ ಪಾಪಿಗಳು ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು. ಆತನಿಗೆ ಈ ಘೋರ ದೃಶ್ಯಗಳನ್ನು ನೋಡಿ ಕ್ಷಣಕಾಲ ಭಯವೂ ಆಯಿತು. ಆಗ ಆತನು ಶ್ರೀಹರಿಯ ದಿವ್ಯ ನಾಮಸ್ಮರಣೆಯನ್ನು ಮಾಡಿ ಧೈರ್ಯ ಪಡೆದನು. ಹೀಗೆ ಯಮಲೋಕದ ನಾನಾ ಶಿಕ್ಷೆಗಳನ್ನು ಕಣ್ಣಾರೆ ಕಂಡ ಆತನು ಭೂಲೋಕಕ್ಕೆ ಆಗಮಿಸಿದನು. ಶ್ರೀರಾಮನು ರಾಜ್ಯವಾಳುತ್ತಿದ್ದಾಗ ಮೃತ ಬಾಲಕನನ್ನು ಬದುಕಿಸಿದನು. ಶ್ರೀಕೃಷ್ಣನು ತನ್ನ ಗುರು ಸಾಂದೀಪಿನಿಗಳ ಪುತ್ರನನ್ನು ಬದುಕಿಸಿದನು. ಹೀಗೆ ಅನೇಕ ಮಹಾತ್ಮರು ಹಿಂದೆ ಯಮಲೋಕಕ್ಕೆ ಹೋಗಿ ವಾಪಸ್ಸಾಗಿದ್ದಾರೆ ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಿಮೆಯ 9ನೇ ಅಧ್ಯಾಯವು ಸಂಪೂರ್ಣವಾಯಿತು. ಗುರುಭ್ಯೋ ನಮಃ.